ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಎಸ್ ಆರ್ ನೋ ರೀಡಿಂಗ್ ಮಾಡ್ತಾಯಿದ್ದೀನಿ. ಅಂದರೆ ನೀವೊಂದು ಪ್ರಶ್ನೆಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಈ ಒಂದು ವಿಷಯ ನಿಮ್ಮ ಲೈಫಲ್ಲಿ ಆಗುತ್ತಾ, ಆಗೋದಿಲ್ವಾ, ಆಗೋದ್ರಿಂದ ನಿಮ್ಮ ಲೈಫ್ ಹೇಗಿರುತ್ತೆ, ನಿಮ್ಮ ಲೈಫ್ ಒಳ್ಳೆಯದಾಗುತ್ತಾ ಇಲ್ವಾ, ಒಂದು ಗೈಡೆನ್ಸ್ ಅಂತಲೂ ಹೇಳ್ಬೋದು. ಈ ರೀಡಿಂಗ್ನಲ್ಲಿ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ನೀವೇನು ಮಾಡಬೇಕಾಗುತ್ತೆ ಅಂದರೆ, ಒಂದು ಪ್ರಶ್ನೆಯನ್ನು ನಿಮ್ಮ ಲೈಫಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದ ಒಂದು ಪ್ರಶ್ನೆಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಆ ಪ್ರಶ್ನೆಯನ್ನು ಮನಸ್ಸಿನಲ್ಲಿಟ್ಕೊಂಡು 3ರಲ್ಲಿ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ವಿ ವಿಲ್ ಡೂ ದ ರೀಡಿಂಗ್. ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು, ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬೋದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡ್ಬೋದು. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಈ ಒಂದು ವಿಷಯ ನಿಮ್ಮ ಲೈಫಲ್ಲಿ ಆಗುತ್ತಾ, ನೀವೇನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರ ಅದು ಆಗುತ್ತಾ ಅಂತ ನೋಡೋಣ. ವಾಟ್ ವಿಲ್ ಹ್ಯಾಪನ್. ಎಸ್ ಆರ್ ನೋ ರೀಡಿಂಗ್ ಆಗಿರುತ್ತೆ ಇದು. Wheel of Fortune, ಓಕೆ, ಕ್ವೀನ್ ಆಫ್ ವಾಂಡ್ಸ್. ಸ್ಟ್ರಾಂಗ್ ಕಾರ್ಡ್ಸ್ ಬಂದಿದೆ, ಫೇವ್ರಬಲ್ ಕಾರ್ಡ್ಸ್ ಬಂದಿದೆ ನಿಮಗೆ, ಬಟ್ ಔಟ್ಕಮ್ ಮ್ಯಾಟರ್ ಆಗುತ್ತೆ. ನೈಟ್ ಆಫ್ ಕಪ್ಸ್ ಇದೆ, ವಾಟರ್ ಎಲಿಮೆಂಟ್ ಇದೆ, ವರ್ಲ್ಡ್ ಕಾರ್ಡ್ ಬಂದಿದೆ. ಔಟ್ಕಮ್ ಏನು, ವಾವ್, 6 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಒಂದು ವಿಷಯ ಏನಂದರೆ, ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ನಾನು ನೋಡ್ತಾ ಇಲ್ಲ. ಈ ಒಂದು ನೀವೇನು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಅದರಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತೆ, ಆ ಥರ ಏನೂ ಬರ್ತಾ ಇಲ್ಲ. ಇದರಿಂದ ನಿಮ್ಮ ಲೈಫ್ ಎನ್ಹ್ಯಾನ್ಸ್ ಆಗುತ್ತೆ, ಇನ್ನೂ ಒಳ್ಳೆಯದಾಗತ್ತೆ. ಹಾಗೂ ಇದಕ್ಕೆ ನೀವು ತುಂಬ ಕಾಯ್ತಾ ಇದ್ದೀರಾ, ಇದು ನಡಿಬೇಕು ಅಂತ ನೀವು ತುಂಬ ಕಾಯ್ತಾ ಇದ್ದೀರಾ. ಓಕೆ, ಹಾಗೂ ಪ್ರೆಸೆಂಟ್ ನೀವೇನು ಎಫರ್ಟ್ಸ್ ಹಾಕ್ತಾಯಿದ್ದೀರಾ ಅದು ತುಂಬ ಪೂರಕವಾಗೇ ಇದೆ. ಅಂದರೆ ಟೈಮಿಂಗ್ ಇಸ್ ದ ಬೆಸ್ಟ್ ನಿಮ್ಗೆ ಇವಾಗ. ಅಂದರೆ ಈಗ ಏನು ನೀವು ಮಾಡ್ತಾಯಿದ್ದೀರಾ ಕಾಲನೂ ಕೂಡಿ ಬಂದಿದೆ ಅಂತ ತೋರಿಸ್ತಾ ಇದೆ. ಇದಕ್ಕೆ ಔಟ್ಕಮ್ ಎಸ್ ಆಗೇ ಇದೆ ನಿಮಗೆ. ಓಕೆ, ಫೇವ್ರೇಬಲ್ ಆಗಿದೆ. ಇದರಿಂದ ನೀವು ಇನ್ನೂ ಯಶಸ್ಸನ್ನು ನೋಡ್ತೀರಾ. ನಿಮ್ಮ ಲೈಫ್ ಇನ್ನೂ ಒಂದು ಉನ್ನತ ಮಟ್ಟದ ಸ್ಥಾನಕ್ಕೆ ಹೋಗುತ್ತೆ, ಪ್ರೋಗ್ರೆಸಿವ್ ಆಗ್ತೀರಾ. ಹಾಗೂ ಇದರಿಂದ ನಾನು ಒಳ್ಳೊಳ್ಳೆ ಚೇಂಜಸ್, ಬದಲಾವಣೆ ನೋಡೋದು, ಅಂದರೆ ನೀವು ಬದಲಾವಣೆಗಳನ್ನು ನೋಡ್ತೀರಾ ಅಂತ ಬರ್ತಾ ಇದೆ. ಹಾಗೂ ಇದರಿಂದ ಇನ್ನೊಂದು ಏನಾಗ್ತಾ ಇದೆ ಅಂದರೆ, ನಿಮ್ಮ ಮನಸ್ಸು ಹೀಲ್ ಆಗುತ್ತೆ ಅಂತ ತೋರಿಸ್ತಿದೆ. ಅಂದರೆ ನೀವು ಏನು ತುಂಬ ನೊಂದಿದ್ದೀರಾ, ಯಾಕೆ ನನಗೆ ಉತ್ತರ ಸಿಗ್ತಾ ಇಲ್ಲ ಅಂತ ನೀವು ಆ ಥರದ್ದು ಒಂದು ಭಯದಲ್ಲಿ, ಬೇಜಾರಲ್ಲಿದ್ದೀರಾ, ಯಾಕೆ ಹೀಗೆಲ್ಲ ಆಗ್ತಾಯಿದೆ ಅಂತ ಒಂದ್ಸಲ ಕನ್ಫ್ಯೂಷನ್ ಆಗುತ್ತೆ. ನನಗೆ ಯಾಕೆ ಒಳ್ಳೇದಾಗ್ತಾ ಇಲ್ಲ ಈ ವಿಷಯವಾಗಿ ಅಂತ ಒಂದು ಹತಾಶೆನೂ ಬರುತ್ತೆ ನಿಮಗೆ ಅವಾಗವಾಗ. ಅದಕ್ಕೆ ಉತ್ತರ ತುಂಬಾ ನಿಮಗೆ ಫೇವ್ರಬಲ್ ಆಗಿ ಹಾಗೂ ಆಗುತ್ತೆ ಅಂತ ತೋರಿಸ್ತಿದೆ. ಇದಾಗೋ ಡಿಲೇ ನಾನು ನೋಡ್ತಾ ಇಲ್ಲ. ನೀವು ತುಂಬ ಹತ್ತಿರ ಇದ್ದೀರಾ ಈ ವಿಷಯವಾಗಿ. ನಾನು ನೋಡ್ತಿರೋದು ವಿತಿನ್ 2 ಮಂತ್ಸ್ ನೀವು ಇದಕ್ಕೆ ಪರಿಹಾರನ ನೋಡ್ತೀರಾ. ನಿಮಗೆ ಪೂರಕವಾಗಿಯೇ ಈ ವಿಷಯ ನಡೆಯುತ್ತೆ. ಆನ್ಸರ್ ಇಸ್ ಎಸ್, ಇದು ಹಾಗೇ ಆಗುತ್ತೆ ವಿತಿನ್ 2 ಮಂತ್ಸ್ ಅಂತ ಟೈಮ್ ಲೈನ್ ನೋಡ್ತಾ ಇರೋದು ನಾನು. ಇದು ನಿಮ್ಮ ರೀಡಿಂಗ್ ಆಗಿತ್ತು, ಅದ್ಭುತವಾಗಿದೆ. ಟೈಮ್ ಈಸ್ ಜಸ್ಟ್ ಲಕ್ಕಿ ಫಾರ್ ಯು. ಈ ಕೂಡಲೇ ಕಮೆಂಟ್ ಮಾಡಿ ಐ ಆಮ್ ಲಕ್ಕಿ ಅಂತ. ಓಕೆ, ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್ಡ್. ಈಗ ನಾನು ಸೆಕೆಂಡ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯಾದ ಪ್ರಶ್ನೆ, ಗೊಂದಲ ಇರ್ಬೋದು, ಅದಕ್ಕೆ ಏನಿದೆ ಉತ್ತರ, ಇದು ಆಗುತ್ತಾ ಆಗಲ್ವಾ ಅನ್ನುವಂಥ ಒಂದು ಮನಸ್ಸಿರುತ್ತಲ್ಲ, ನಿಮಗೆ ಒಂದು ತಳಮಳ ಇರುತ್ತೆ. ಅದಕ್ಕೆ ಉತ್ತರ ಏನು ಅಂತ ನೋಡೋಣ. ಸ್ಟ್ರೆಂತ್ ಬಂದಿದೆ, ಡಾರ್ಕ್ ಸ್ಟಾರ್ಮ್ ಬಂದಿರೋದ್ರಿಂದ ಇದು ನಿಮಗೆ ಲೈಕ್ ಸುಲಭ ಇಲ್ಲ. ಈ ವಿಷಯ ನಿಮ್ಮ ಲೈಫಲ್ಲಿ ನಡೆಯೋದು ಸುಲಭ ಇಲ್ಲ. ಆದರೆ ನೀವು ಬಿಡ್ತಾ ಇಲ್ಲ, ತುಂಬ ಹಠ ಇದೆ ಈ ವಿಷಯವಾಗಿ. ಇದಾಗಲೇಬೇಕು ಅನ್ನೋ ಹಠ ಇದೆ ನಿಮಗೆ. ಬರ್ನಿಂಗ್ ಟವರ್, ಓಕೆ. ಸೊ ಇಲ್ಲೇನಂದರೆ ಡಾರ್ಕ್ ಸ್ಟಾರ್ಮ್ ನೋಡ್ತಾ ಇದ್ದೀನಿ. ಡಾರ್ಕ್ ಸ್ಟಾರ್ಮ್ ಇದೆ, ಇಲ್ಲಿ ಬರ್ನಿಂಗ್ ಟವರ್ ಇದೆ. ಸೊ ನಿಮ್ಮ ಎನರ್ಜಿ ಲಾಸ್ ಆಗ್ತಾಯಿದೆ, ಯು ಆರ್ ಗೆಟಿಂಗ್ ಡ್ರೈನ್ಡ್ ಅಂತ ಬರ್ತಾಯಿದೆ. ಸ್ಟ್ರೆಸ್ ಅನುಭವಿಸ್ತಿದ್ದೀರಾ, ಒಂದು ರೀತಿಯಾದ ನೋವು ಆಗ್ತಾಯಿದೆ ನಿಮಗೆ. ಹೆರೋಫಂತ್ ಇದೆ, ನೈಟ್ ಆಫ್ ಪೆಂಟಿಕಲ್ಸ್, 8 ಆಫ್ ಕಪ್ಸ್. ಎಷ್ಟೋ ಸಲ ಇದು ಬೇಡವೇ ಬೇಡ ಅಂತ ನಿಮಗೆ ಅನಿಸಿದೆ, ನನಗಿದು ಬೇಡ ಅಂತ. ಔಟ್ಕಮ್ ನೋಡೋಣ. ಸನ್ ತೋರಿಸ್ತದೆ, ವಿಚ್ ಇಸ್ ಅಮೇಝಿಂಗ್. ಸನ್ ಬರ್ತಿರೋದ್ರಿಂದ ಇದು ಆಗತ್ತೆ. ಆದರೆ ಇದು ನಿಮ್ಮ ಲೈಫ್ನಲ್ಲಿ ನಡೆಯೋದು ಸುಲಭ ಇಲ್ಲ ಅಂತ ತೋರಿಸ್ತಿದೆ. ನೀವು ಹಠದಲ್ಲೇ ಇದನ್ನು ಗೆಲ್ಲಬೇಕು ಅಂತಲೂ ತೋರಿಸ್ತಾ ಇದೆ. ನೀವು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ತಾಳ್ಮೆಯಿಂದ ನಿಧಾನವಾಗಿ ಮುಂದೆ ಹೋಗಿ. ಯಾಕಂದರೆ ಇದು ನಿಧಾನದಿಂದನೇ, ಈಗ ಒಂದೊಂದಕ್ಕೆ ಪರಿಹಾರ ಹೇಗಿರುತ್ತೆ ಅಂದರೆ, ನೀವು ಅಂದ್ಕೊಂಡು ಹಾಗೆ ಅವಾಗಲೇ ಮಾಡಿಬಿಡ್ತೀನಿ, ಅವಾಗಲೇ ಆಗೋಗುತ್ತೆ, ಅದು ಸಾಧ್ಯನೇ ಇಲ್ಲ. ಈ ಒಂದು ಸ್ಪೆಷಲಾಗಿ ಈ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅದು ಹಾಗೆ ಸುಲಭವಾಗಿ ಆಗುವಂಥದ್ದಲ್ಲ.
ಅದು ಟೈಮ್ ತೊಗೊಳುತ್ತೆ, ನಿಮ್ಮ ಎಫರ್ಟ್ಸ್, ನಿಮ್ಮ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಇದು ತುಂಬಾ ಒಂದು ಡ್ಯೂರೇಷನ್ ತೋರಿಸ್ತಿರೋದು ನಾನೇನು ನೋಡ್ತಿದ್ದೀನಿ. ವಿತಿನ್ 5 to 6 months ಡೆಡಿಕೇಟೆಡ್ ಎಫರ್ಟ್ಸ್, ಸ್ಮಾಲ್ ಎಫರ್ಟ್ಸ್, ನಿಧಾನವಾಗೇ ಹೋಗಿ, ನಿಧಾನ ಸ್ಥಿತಿಲೇ ಹೋಗಿ ಆಗುತ್ತೆ. ಹಾಗೂ ನಂಬಿ ಇದಾಗುತ್ತೆ ಅಂತ ನೀವು ನಂಬಬೇಕು. ನೀವೇ ಒಂದೊಂದು ಸಲ ಬಿಟ್ಬಿಡ್ತೀರಾ, ನಿಮಗೆ ನಂಬಿಕೆ ಹೋಗ್ಬಿಡುತ್ತೆ. ಸೊ ಐ ಬಿಲೀವ್ ಇಟ್ ವಿಲ್ ಹ್ಯಾಪನ್ ಅಂತ ಕಮೆಂಟ್ ಮಾಡಿ, ಅದೇ ನಿಮ್ಮ ಅಫರ್ಮೇಷನ್ ಆಗಿರುತ್ತೆ. ಐ ಬಿಲೀವ್ ಇಟ್ ವಿಲ್ ಹ್ಯಾಪನ್, ಎಸ್ ಇದಾಗತ್ತೆ ಅನ್ನೋ ಮನಸ್ಥಿತಿ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಇಟ್ಕೊಂಡು ನೀವು ಆ್ಯಕ್ಷನ್ಸ್ನ ಹಾಕ್ತೀರಾ, ಇದು ನಿಮ್ಮ ಲೈಫಲ್ಲಿ ಮಿರಾಕ್ಯುಲಸ್ ಆಗಿ ಆಗುತ್ತೆ. ಓಕೆ, ಅದು ನಿಮ್ಮ ರೀಡಿಂಗ್ ಆಗಿತ್ತು. ಆನ್ಸರ್ ಇಸ್ ಅ ಎಸ್ ಫಾರ್ ಯು. ಆಲ್ ದ ವೆರಿ ಬೆಸ್ಟ್. ಈಗ ಲಾಸ್ಟ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು ನಿಮ್ಮ ರೀಡಿಂಗ್ ಮಾಡ್ತಾ ಇದ್ದೀನಿ. ನೀವು ಅಂದ್ಕೊಂಡಿರುವಂಥ ವಿಷಯ ಏನೇ ಆಗಿರಬಹುದು, ಆಗುತ್ತಾ ಆಗಲ್ವಾ ಅಂತ ಚೆಕ್ ಮಾಡೋಣ. ಎಸ್ ಆರ್ ನೋ ರೀಡಿಂಗ್ ಆಗಿದೆ ಇದು. ಈ ಒಂದು ವಿಷಯ ನಿಮ್ಮ ಲೈಫಲ್ಲಿ ಆಗುತ್ತಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ನಾನು ಎಲ್ಲ ಕಾರ್ಡ್ಸ್ನು ಚೆಕ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಟೈಮ್ನು ವೇಸ್ಟ್ ಮಾಡ್ಕೊಂಡಿದ್ದೀರಾ, ಹಾಗೂ ಇದು ನಿಮಗೆ ಎಷ್ಟೋ ಸಲ ಲಾಸ್ ಕೂಡ ಕೊಟ್ಟಿದೆ. ಲಾಸ್ ಆಫ್ ಮನಿ ಇರ್ಬೋದು, ಲಾಸ್ ಆಫ್ ಟೈಮ್ ಇರ್ಬೋದು ಕೆಲವರಿಗೆ. ಹಾಗೂ ಇದು ಹೋರಾಟ, ನೀವು ಛಲ ಬಿಡ್ತಾ ಇಲ್ಲ, ಜಿದ್ದು ಸಾಧಿಸ್ತಿದ್ದೀರಾ, ಕೋಪನೂ ಇದೆ, ಅಷ್ಟೇ ಕೋಪ ಇದೆ, ಯಾಕೆ ಆಗ್ತಾ ಇಲ್ಲ ಇದು ಅನ್ನುವಂಥ ಒಂದು ಯೋಚನೆ ನಿಮಗೆ. ಹಾಗೂ ನಿಮ್ಮ ಕಡೆಯಿಂದ ಪರಿಪೂರ್ಣವಾಗಿ 100% ನೀವು ಹಾಕ್ತಾ ಇದ್ದೀರಾ, ಇದನ್ನ ಆಗಲೇಬೇಕು ಅಂತ. ಆದರೆ ಈ ಒಂದು ವಿಷಯ ಏನಿದೆ ಅದು ಇನ್ನೊಬ್ಬರ ಮೇರೆಗೂ ಇದೆ. ಅಂದರೆ ನೀವೇನು ಅಂದ್ಕೊತಾ ಇದ್ದೀರಾ, ಈ ಒಂದು ಪ್ರಾಬ್ಲಮ್ ಇರ್ಬೋದು, ಏನೇ ಇರ್ಬೋದು ನಿಮ್ಮ ಮನಸ್ಸಿನಲ್ಲಿ, ಅದು ನಿಮ್ಮ ಒಬ್ಬರ ಕೈಲೇ ಆಗೋದಿಲ್ಲ. ಇನ್ನು ಕೆಲವರ ಎಫರ್ಟ್ಸ್ ಈ ಒಂದು ವಿಷಯಕ್ಕೆ ಬೇಕು ಅಂತ ತೋರಿಸ್ತಾ ಇದೆ. ಅವರ ಒಂದು ಪ್ರೋತ್ಸಾಹ ಇರ್ಬೋದು, ಅವರ ಒಂದು ಸಪೋರ್ಟ್ ಇರ್ಬೋದು, ನಿಮಗೆ ಈ ವಿಷಯವಾಗಿ ಬೇಕಾಗಿದೆ ಅಂತ ತೋರಿಸ್ತಿದೆ. ಇದರಲ್ಲಿ ಸ್ವಲ್ಪ ಹಣನೂ ನೀವು ಕಳ್ಕೊಬೋದು ಅಂತ ತೋರಿಸ್ತಾ ಇದೆ. ನೀವು ದಟ್ಸ್ ಓಕೆ. ಈಗ ಒಂದೊಂದು ಸಲ ಕೆಲವನ್ನ ನಾವು ಕಳ್ಕೊಂಡಾಗ ಕೆಲವನ್ನ ನಾವು ಪಡ್ಕೋತೀವಿ. ಹಾಗೆ ಇದು ಕೂಡ 10 of Pentacles ಬರ್ತಿರೋದ್ರಿಂದ ನೀವು ಇನ್ನೂ ದುಪ್ಪಟ್ಟಾಗಿ ಇದರಲ್ಲಿ ಲಾಭ ಪಡಿತೀರೋ ಅಂತ ತೋರಿಸ್ತಾ ಇದೆ. ಪ್ರಾಫಿಟಬಲ್ ಆಗೇ ಬರ್ತಾ ಇದೆ. ನೀವು ಲಾಸ್ ಅನುಭವಿಸ್ಬೋದು, ಇಂಬ್ಯಾಲೆನ್ಸ್ ಕಾಣ್ತಿರೋದ್ರಿಂದ ಲಾಸ್ ಆಗಬಹುದು. ಆದರೆ ನಿಮಗೆ ಔಟ್ಕಮ್ ತೋರಿಸ್ತಿರೋದು ಹೇಗಿದೆ ಅಂದರೆ ಎಸ್ ಇಟ್ ವಿಲ್ ಹ್ಯಾಪನ್. ಆ್ಯಂಡ್ ಇನ್ನೊಂದು ಏನು ನಾನು ಇಲ್ಲಿ ನೋಟಿಸ್ ಮಾಡ್ತಾ ಇದ್ದೀನಿ, ಪೆಂಟಿಕಲ್ಸ್ ಜಾಸ್ತಿ ಇದೆ. ಪೆಂಟಿಕಲ್ ಇಸ್ ಅರ್ತ್ ಎಲಿಮೆಂಟ್ ಜಾಸ್ತಿ ಇದ್ದಾಗ ನಿಧಾನ ಸ್ಥಿತಿಯಲ್ಲೇ ಹೋಗುತ್ತೆ. ಕೆಲವರಿಗೆ ಇದು ಒಂದು 7 ತಿಂಗಳಾಗುತ್ತೆ ನೆರವೇರೋದಕ್ಕೆ, ಇದಾಗೋದಕ್ಕೆ, ಅವ್ರ ಲೈಫ್ನಲ್ಲಿ ಇದು ಎಕ್ಸ್ಪೀರಿಯನ್ಸ್ ಆಗೋದಕ್ಕೆ ಒಂದು 7 ತಿಂಗಳಾಗುತ್ತೆ. ಕೆಲವರಿಗೆ 1 ವರ್ಷ ಕೂಡ ಆಗುತ್ತೆ. 1 year ತೋರಿಸ್ತಿದೆ. ಐ ಆಮ್ ಸೋ ಸಾರಿ. ಎಸ್ ಯು ಶುಡ್ ವೇಟ್. ನೀವು ಯಾಕೆ ವೆಯ್ಟ್ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇದರಲ್ಲಿ ಬೇರೆ ಅವರ ಸಹಾಯ ಸಹಕಾರ ಹಾಗೂ ಅವರ ಒಂದು ಸಪೋರ್ಟ್ ನಿಮಗೆ ಬೇಕು. ಅವರಿಲ್ಲದೆ ನೀವು ಮಾಡೋಕ್ಕಾಗಲ್ಲ ಇದು. ಸೊ ಅವರ ಒಂದು ಎನರ್ಜಿ ಮ್ಯಾಚ್ ಆಗೋದಕ್ಕೂ ಟೈಮ್ ತೊಗೊಳುತ್ತೆ ನಿಮ್ಮ ಲೈಫಲ್ಲಿ. ಅದರಿಂದ ಡಿಲೇ ಬರ್ತಾ ಇದೆ. ಬಟ್ ಎಸ್ ಇಟ್ ವಿಲ್ ಹ್ಯಾಪನ್ ಅಂತ ತೋರಿಸ್ತಾ ಇದೆ. ಐ ಹೋಪ್ ಇಟ್ ಹೆಲ್ಪ್ಡ್ ಯು. ನಿಮಗೆ ಈ ಥರ ವೀಡಿಯೋಸ್ ಇಷ್ಟ ಆಗಿದೆ ಅಂದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ. ಥ್ಯಾಂಕ್ ಯು ಸೋ ಮಚ್.